ರಾಜ್ಯದ ಗೃಹಲಕ್ಷ್ಮಿಯರಿಗೆ ದಸರಾ ಗುಡ್ ನ್ಯೂಸ್ ಸಿಕ್ಕಿದೆ. 2 ತಿಂಗಳ ಗೃಹಲಕ್ಷ್ಮಿ ಹಣ ಒಂದೇ ತಿಂಗಳಲ್ಲಿ ಅವರ ಖಾತೆಗೆ ಜಮಾ ಆಗಿದೆ. ಬೆಳಗಾವಿಯ ಕಲ್ಲೋಳಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇದೇ ತಿಂಗಳ 7 ಹಾಗೂ 9ರಂದು ಒಂದೊಂದು ತಿಂಗಳ ಹಣ ಜಮೆಯಾಗುತ್ತೆ. ಗ್ರಾಮದ ನವರಾತ್ರಿ ಉತ್ಸವದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ರೀತಿ ಘೋಷಣೆ ಮಾಡಿದ್ದಾರೆ. ಸಿಎಂ ಹಾಗೂ ಡಿಕೆ ಶಿವಕುಮಾರ್ ಅವರ ಬಳಿ ಹಠ ಹಿಡಿದು ಈ ಯೋಜನೆ ಮಾಡಿಸಿದ್ದೇನೆ. ಸಿಎಂ ಸಹ ಗೃಹಲಕ್ಷ್ಮಿ ಯೋಜನೆ ಮಾಡಿಸಿದ ಕಿಲಾಡಿ ಹೆಣ್ಮಗಳು ಅಂತ ನಂಗೆ ಹೇಳ್ತಾರೆ. 4,000 ಹಣ ಜಮೆ ಆಗುತ್ತೆ, ಹೋಳಿಗೆ ಮಾಡಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಘೋಷಣೆ ಮಾಡಿದ್ದಾರೆ. 2 ತಿಂಗಳಿಂದ ಕೂಡ ಜಮೆ ಆಗಿರಲಿಲ್ಲ. ಆ 2 ತಿಂಗಳ ಹಣ ಕೂಡ ಒಂದೇ ತಿಂಗಳಲ್ಲಿ ಜಮೆ ಆಗುತ್ತೆ. 7, 9ನೇ ತಾರೀಕು ನಿಮ್ಮ ಖಾತೆಗೆ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಘೋಷಣೆ ಮಾಡಿದ್ದಾರೆ. ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿಯನ್ನ ಹಾಕಿರಲಿಲ್ಲ. ಆದರೆ ಇವತ್ತು ನಿನ್ನೆ ಗೃಹಲಕ್ಷ್ಮಿಯನ್ನ ಹಾಕಿದ್ದೀನಿ. 7ನೇ ತಾರೀಕು 2,000 ಬರುತ್ತೆ, 9ನೇ ತಾರೀಕು 2,000 ಬರುತ್ತೆ. ಮೊನ್ನೆ ನೋಡ್ರಿ, ಗೃಹಲಕ್ಷ್ಮಿ ಅಂದ್ರೆ ಹೆಂಗೆ ನಮ್ಮ ಹೆಣ್ಮಕ್ಳು. ಕಡಾಡಿಯನ್ನ ಗೃಹಲಕ್ಷ್ಮಿಗೆ ಒಂದು ಕಳಕಳಿಯ ಕಾಳಜಿಯ ಸಂಬಂಧ ಇದೆ. ಮಹಿಳೆಯರು ಲಕ್ಷ್ಮಿ ಹೆಬ್ಬಾಳ್ಕರ್ ಏನಾದರೂ ಮಾತಾಡ್ತಾಳೆ, ಒಳ್ಳೇದೇ ಮಾತಾಡ್ತಾಳೆ, ಆದರೆ ಕೊನೆಗೆ ನಮ್ಮ ಗೃಹಲಕ್ಷ್ಮಿ ಯಾವಾಗ ಅಂತ ಎಲ್ಲರೂ ಕಾಯ್ತಾರೆ. ಮೊನ್ನೆ ಬಂಧುಗಳೇ, ಹಿರಿಯ ನಾಗರಿಕರ ದಿನಾಚರಣೆ ಒಂದು ಸಂದರ್ಭ. ಇದು ದೊಡ್ಡ ಸ್ಥಾನ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಹೆಣ್ಮಗಳು ಭಾಳ ಕಿಲಾಡಿ ಹೆಣ್ಮಗಳು, ಇವಳು ಭಾಳ ಪಟ್ಟು ಹಿಡಿದು ನನ್ನನ್ನು ಜಿದ್ದು ಬಿದ್ದು ಪಟ್ಟು ಹಿಡಿದು ಇಡೀ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮಾಡಲೇಬೇಕು ಅಂತ ನನ್ನ ಕೈಯಲ್ಲಿ ಯೋಜನೆ ಮಾಡಿಸಿದಂಥ ಕಿಲಾಡಿ ಹೆಣ್ಮಗಳು ಅಂತ ಹೇಳಿದ್ರು. ನನ್ನ ಹೆಸರು ಕಾಕತಾಳಿಯ ಲಕ್ಷ್ಮಿ. ಬಹುಶಃ ಈ ಗೃಹಲಕ್ಷ್ಮಿ ಯೋಜನೆಯ ಮಂತ್ರಿಯಾಗಿ ನಿಮ್ಮ ಸೇವೆ ಮಾಡುವಂಥ ಅವಕಾಶ ಸಿಗುತ್ತೆ. ಅದಕ್ಕೆ ಹಬ್ಬ ಇದೆ, ಖುಷಿ ಸಂದರ್ಭ. ಒಟ್ಟಿಗೆ 4,000 ರೂಪಾಯಿಯನ್ನು 7ನೇ ತಾರೀಕು 9ನೇ ತಾರೀಕು ತಮ್ಮ ಫೋನ್ಗೆ ಮೆಸೇಜ್ ಬರುತ್ತೆ. ಬಂದ ಮೇಲೆ ಮನೆಯಲ್ಲಿ ಏನು ಹೋಳಿಗೆ ಕಡಬ ಮಾಡಿರ್ತೀರಿ, ನನ್ನ ಹೆಸರಲ್ಲೇ ಒಂದು ತುತ್ತು ಜಾಸ್ತಿ ನೀವು ಕಳೆದ 2 ತಿಂಗಳಿಂದ